ಒಂದು ಶಕ್ತಿಶಾಲಿ ಮಂತ್ರ ಇನ್ನೊಂದು ಮಂತ್ರದ ಗುಪ್ತ ಅರ್ಥವನ್ನ ವಿವರಿಸೋಕೆ ಸಾಧ್ಯನಾ? ಆ, ಅಂದ್ರೆ ಒಂದು ವಿವರಣೆಯಾಗಿರಲು ಸಾಧ್ಯನಾ ಅಂತ. ಹೌದು. ಒಂದು ಮಂತ್ರದ ಪ್ರತಿ ಅಕ್ಷರ ಇನ್ನೊಂದರ ರಹಸ್ಯವನ್ನ ಬಿಚ್ಚಿಡೋ ಕೀಯಾಗ್ಬಹುದಾ? ನಮಸ್ಕಾರ. ಇವತ್ತು ನಾವು ಇಂಥದ್ದೇ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ನಮ್ಮೆಲ್ರಿಗೂ ಗೊತ್ತಿರೋ ಗಾಯತ್ರಿ ಮಂತ್ರ ಮತ್ತು ವಾಸುದೇವ ದ್ವಾದಶಾಕ್ಷರ ಮಂತ್ರ, ಈ ಎರಡರ ನಡುವೆ ಇರೋ ಒಂದು ಅದ್ಭುತ ಆಳವಾದ ಸಂಬಂಧದ ಬಗ್ಗೆ ತಿಳಿಯೋಣ. ಹೌದು. ಈ ಚರ್ಚೆಗೆ ನಮ್ಮ ಆಧಾರ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥ. ಹೌದು. ಇದನ್ನ ಬರೆದವರು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು. ಈ ಪುಸ್ತಕದ ವಿಶೇಷತೆ ಏನಂದ್ರೆ, ಇದು ಕೇವಲ ಮಂತ್ರಗಳ ಹೊರಗಿನ ಅರ್ಥವನ್ನ ಹೇಳಿ ಸುಮ್ಮನಾಗಲ್ಲ. ಬದಲಿಗೆ ಅದರೊಳಗಿನ ತತ್ವಗಳನ್ನ ಮತ್ತು ಬೇರೆ ಬೇರೆ ಮಂತ್ರಗಳ ನಡುವೆ ಇರೋ ಒಂದು ಒಳಸಂಪರ್ಕವನ್ನ, ಒಂದು ಹೆಣಿಗೆಯನ್ನ ಬಹಳ ಸುಂದರವಾಗಿ ಬಿಚ್ಚಿಡುತ್ತೆ. ಸರಿಯಾಗಿ ಹೇಳಿದ್ರಿ. ನಮ್ಮ ಇವತ್ತಿನ ಉದ್ದೇಶವೇ ಅದು. ವಾಸುದೇವ ಮಂತ್ರದಲ್ಲಿ ಅಡಗಿರೋ ಅಗಾಧವಾದ ಅರ್ಥವನ್ನ ಗಾಯತ್ರಿ ಮಂತ್ರ ಹೇಗೆ ಪದರ ಪದರವಾಗಿ ಬಿಡಿಸಿ ಹೇಳುತ್ತೆ ಮತ್ತು ಈ ಎರಡೂ ಮಂತ್ರಗಳ ಅಕ್ಷರಗಳ ನಡುವೆ ಒಂದು ತಾದಾತ್ಮ್ಯ ಭಾವ, ಅಂದ್ರೆ ಒಂದು ರೀತಿ ಅವಿನಾಭಾವ ಸಂಬಂಧ ಹೇಗೆ ಇದೆ ಅನ್ನೋದನ್ನು ಅನ್ವೇಷಿಸೋಣ. ಖಂಡಿತ. ಇದು ಕೇವಲ ತಾತ್ವಿಕ ಚರ್ಚೆಯಲ್ಲ. ಇಲ್ಲ, ಇದೊಂದು ರೀತಿ ಆಧ್ಯಾತ್ಮಿಕ ಪತ್ತೇದಾರಿ ಕಥೆ ಹಾಗೆ. ಹೌದು ಹೌದು. ಈ ನಿಗೂಢ ಸಂಬಂಧದ ಮೊದಲ ಸುಳಿವು ಸಿಗೋದೇ ಆ ತಂತ್ರಸಾರ ಸಂಗ್ರಹದಲ್ಲಿ. ಓ, ಆ ಗ್ರಂಥದಲ್ಲಿ. ಹೌದು. ವೇದಗಳ ಸಾರವನ್ನ ವಿವರಿಸೋ ಅಧಿಕೃತ ಗ್ರಂಥ ಅದು. ಅದರಲ್ಲೊಂದು ಮಾತು ಬರುತ್ತೆ, ದ್ವಾದಶಾಕ್ಷರ ಮಂತ್ರವನ್ನ 2 ಸಲ ಜಪಿಸಿದಾಗ ಅದರಿಂದ ಗಾಯತ್ರಿ ಮಂತ್ರ ಅನ್ವಯ ಆಗತ್ತೆ ಅಂತ. ಎಕ್ಸಾಕ್ಟ್ಲಿ. ಅದೇ ಪಾಯಿಂಟ್. ಅಲ್ಲಿಂದಲೇ ನಮ್ಮ ಹುಡುಕಾಟ ಶುರುವಾಗೋದು. ಅನ್ವಯ ಅನ್ನೋ ಪದ. ಸಾಮಾನ್ಯವಾಗಿ ನಾವು ಅನ್ವಯ ಅಂದ್ರೆ ಸಂಬಂಧ ಅಥವಾ ಕ್ರಮ ಅಂತ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಇಲ್ಲಿ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ. ಇಲ್ಲಿ ಅನ್ವಯ ಅಂದ್ರೆ ಕೇವಲ ಸಂಬಂಧ ಅಲ್ಲ. ಈ ಗ್ರಂಥದ ಪ್ರಕಾರ ವಾಸುದೇವ ನಾಮದ ಅರ್ಥವಿವರಣೆಯನ್ನೇ ಗಾಯತ್ರಿ ಮಂತ್ರ ಮಾಡುತ್ತೆ. ಓ, ಅಂದ್ರೆ ವಾಸುದೇವ ಮಂತ್ರ ಒಂದು ಸೂತ್ರದ ಹಾಗೆ ಇದ್ರೆ, ಗಾಯತ್ರಿ ಮಂತ್ರ ಅದರ ವಿಸ್ತೃತವಾದ ಭಾಷ್ಯ, ಅಂದ್ರೆ ವಿವರಣೆ. ಹಾಗಾದ್ರೆ ಇದು ಗಾಯತ್ರಿ ಮಂತ್ರಗ ಪ್ರಮುಖ ಉದ್ದೇಶಗಳಲ್ಲಿ ಒಂದಾ? ಹೌದು. ಈ ಗ್ರಂಥದ ಪ್ರತಿಪಾದನೆ ಅದೇ. ಓ, ಹಾಗಾದ್ರೆ ಇದು ಕೇವಲ 2 ಪ್ರತ್ಯೇಕ ಶಕ್ತಿಶಾಲಿ ಮಂತ್ರಗಳಲ್ಲ. ಖಂಡಿತ ಅಲ್ಲ. ಒಂದು ಇನ್ನೊಂದರ ಅರ್ಥವನ್ನು ತೆರೆದಿಡುವ ಒಂದು ಕೀಲಿಕೈ ಇದ್ದಾಗೆ. ನಿಖರವಾಗಿ. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ್ರೆ ಈ ಸಂಬಂಧ ಅದಕ್ಕಿಂತಲೂ ಆಳವಾಗಿದೆ. 2 ಬಾರಿ ಜಪಿಸಿದ ವಾಸುದೇವ ಮಂತ್ರದ 24 ಅಕ್ಷರಗಳಿಗೂ ಗಾಯತ್ರಿ ಮಂತ್ರದ 24 ಅಕ್ಷರಗಳಿಗೂ ತಾದಾತ್ಮ್ಯ ಇದೆ ಅಂತ ಈ ಗ್ರಂಥ ಹೇಳುತ್ತೆ. ತಾದಾತ್ಮ್ಯ ಅಂದ್ರೆ ಅಭಿನ್ನತೆ, ಒನ್ನೆಸ್. ಇದನ್ನೊಂದು ಸಂಘ ಉದಾಹರಣೆ ಮೂಲಕ ಹೇಳೋದಾದ್ರೆ, ನೀರು ಮತ್ತೆ H2O ಇದ್ದ ಹಾಗೆ. ಸರಿ. ಎರಡೂ ಬೇರೆ ಬೇರೆ ಭಾಷೆಯಲ್ಲಿ ಹೇಳಿದ್ರೂ ವಸ್ತು ಒಂದೇ. ಅದೇ ರೀತಿ ಈ 2 ಮಂತ್ರಗಳು ಬೇರೆ ಬೇರೆ ಶಬ್ದಗಳಲ್ಲಿ ಒಂದೇ ಪರಮತತ್ವವನ್ನು ವಿವರಿಸ್ತಿವೆ. ಒಂದನ್ನ ಸರಿಯಾಗಿ ಅರಿತ್ರೆ ಇನ್ನೊಂದನ್ನ ಅರಿತ ಹಾಗೆ. ಇದು ನಿಜಕ್ಕೂ ಕುತೂಹಲಕಾರಿ. ಸೊ ಈ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ವಾಸುದೇವ ಅನ್ನೋ ಹೆಸರಿನ ಅರ್ಥವೇನು ಅಂತ ನಾವು ಸ್ಪಷ್ಟಪಡಿಸ್ಕೋಬೇಕು ಅನ್ಸುತ್ತೆ. ಹೌದು. ಅತ್ಯಂತ ಮುಖ್ಯವಾದ ಪ್ರಶ್ನೆ ಅದು. ಮೊದ್ಲು ಅದನ್ನೇ ಬಿಡಿಸ್ಬೇಕಲ್ವಾ? ಹೌದು. ಶೌಕಾಯಣ ಶ್ರುತಿಯ ಪ್ರಕಾರ ವಾಸುದೇವ ಅನ್ನೋ ಪದಕ್ಕೆ 4 ಮುಖ್ಯವಾದ ಅರ್ಥಗಳಿವೆ. 4 ಅರ್ಥಗಳ? ಹೌದು. ಒಂದೊಂದು ಆಯಾಮವನ್ನ ತೆರೆದಿಡುತ್ತೆ. ಮೊದಲನೇದು ವಸು ಅಂದ್ರೆ ಎಲ್ಲದರಲ್ಲೂ ಇರೋವನು ಮತ್ತು ಎಲ್ಲವನ್ನೂ ತನ್ನೊಳಗೆ ಇಟ್ಕೊಂಡಿರುವನು. ಓಕೆ. ದೇವ ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡೋವನು. ಸೊ ಒಟ್ಟಿನಲ್ಲಿ ಎಲ್ಲೆಡೆ ಇದ್ದು ಎಲ್ಲವನ್ನೂ ನಿಯಂತ್ರಿಸುವವನು. ಸರಿ. ಎಲ್ಲೆಡೆ ಇರುವನು ಇದು ಮೊದಲನೇ ಅರ್ಥ. ಎರಡನೇ ಅರ್ಥ ವಾಸು ಅಂದ್ರೆ ವಾಸಿಸುವನು ಅಥವಾ ಎಲ್ಲದರ ಅಸ್ತಿತ್ವಕ್ಕೆ ಆಧಾರವಾಗಿರುವನು. ಹೌದು. ಮತ್ತು ದೇವ ಅಂದ್ರೆ ಸ್ವಯಂ ಪ್ರಕಾಶಮಾನನಾದವನು, ಜ್ಞಾನಸ್ವರೂಪಿ. ಅಂದ್ರೆ ಎಲ್ಲದಕ್ಕೂ ಆಧಾರವಾಗಿ ತಾನೇ ಸ್ವತಃ ಬೆಳಗುವನು. ಮೂರನೇದು ಕೂಡ ಇದೇ ರೀತಿ ಇದ್ಯಾ ಅಥವಾ ಸಂಪೂರ್ಣ ಭಿನ್ನವಾಗಿದೆಯಾ? ಮೂರನೇದು ಇನ್ನೊಂದು ಸುಂದರವಾದ ಕಲ್ಪನೆಯನ್ನ ಕೊಡುತ್ತೆ. ವಾಸು ಅಂದ್ರೆ ಎಲ್ಲವನ್ನೂ ಆವರಿಸಿರುವನು, ಮುಚ್ಚಿರುವನು. ದೇವ ಅಂದ್ರೆ ಕ್ರೀಡಿಸುವವನು. ಅಂದ್ರೆ ತನ್ನ ಮಾಯೆಯಿಂದ ಜಗತ್ತನ್ನ ಆವರಿಸಿ ಇಲ್ಲಿನ ಸೃಷ್ಟಿ ಸ್ಥಿತಿ ಲಯಗಳೆಂಬ ಲೀಲೆಗಳನ್ನ ಆಡುವವನು. ಮತ್ತು ಕೊನೆಯದಾಗಿ 4ನೆಯ ಅರ್ಥ. 4ನೇದು ಅವನ ಶಕ್ತಿ ಮತ್ತು ಜ್ಞಾನದ ಬಗ್ಗೆ ಹೇಳುತ್ತೆ.
ವಾ ಅಂದ್ರೆ ಬಲಸ್ವರೂಪಿ, ಸು ಅಂದ್ರೆ ಪ್ರಾಣಸ್ವರೂಪಿ, ದೇ ಅಂದ್ರೆ ಜ್ಞಾನ ಕೊಡುವವನು, ವಾ ಅಂದ್ರೆ ಎಲ್ಲೆಡೆ ಇರುವವನು. ಒಂದೇ ಹೆಸರಲ್ಲಿ ಇಷ್ಟೆಲ್ಲ ಗುಣಗಳಾ? ಸರ್ವವ್ಯಾಪಿತ್ವ, ಸೃಷ್ಟಿಕರ್ತೃತ್ವ, ಲೀಲಾಮಯತೆ, ಜ್ಞಾನ, ಬಲ. ಹೌದು, ಅಷ್ಟು ಅಡಗಿದೆ. ಭಾಗವತದಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಇದೆಯಲ್ವಾ? ಅದು ಈ ಅರ್ಥಗಳಿಗೆ ಇನ್ನಷ್ಟು ಆಯಾಮಗಳನ್ನ ಕೊಡುತ್ತೆ ಅಂತ ಕೇಳಿದ್ದೇನೆ. ಹೌದು, ಭಾಗವತ ಒಂದು ಅದ್ಭುತವಾದ ಒಳನೋಟವನ್ನ ನೀಡುತ್ತೆ. ವಸುದೇವ ಅಂದ್ರೆ ಶುದ್ಧವಾದ, ನಿರ್ಮಲವಾದ, ಸತ್ವಗುಣ ಪ್ರಧಾನವಾದ ಅಂತಃಕರಣ. ಅಂದ್ರೆ ಮನಸ್ಸು. ಹೌದು, ಅಂಥ ಶುದ್ಧ ಮನಸ್ಸಿನಲ್ಲಿ ಭಗವಂತನು ವಿಶೇಷವಾಗಿ ಅಭಿವ್ಯಕ್ತನಾಗುವುದರಿಂದ ಅವನಿಗೆ ವಾಸುದೇವ ಅಂತ ಹೆಸರು. ಇದು ನಮ್ಮೊಳಗಿನ ದೈವಿಕತೆಗೆ ಕೊಟ್ಟ ವ್ಯಾಖ್ಯಾನ. ಒಂದು ನಿಮಿಷ, ನೀವ್ ಹೇಳಿದ್ದು ವಸುದೇವ ಅಂದ್ರೆ ಶುದ್ಧ ಮನಸ್ಸು ಅಂತ. ಹಾಗಾದ್ರೆ ಈ ಕಲ್ಪನೆ ಕೇವಲ ಮನುಷ್ಯನ ಅಂತಃಕರಣಕ್ಕೆ ಸೀಮಿತನಾ? ಬಹಳ ಒಳ್ಳೆ ಪ್ರಶ್ನೆ. ಭಗವಂತ ಅತ್ಯಂತ ಶ್ರೇಷ್ಠವಾಗಿ ಅಭಿವ್ಯಕ್ತನಾಗುವುದರಿಂದ ಅವನಿಗೆ ವಾಸುದೇವ ಅಂತ ಹೆಸರು. ಈ ಪುಸ್ತಕದಲ್ಲಿ ಹೇಳೋ ಮುಖ್ಯವಾದ ವಿಷಯ ಏನಂದ್ರೆ, ನಾವು ವಾಸುದೇವ ಪದಕ್ಕೆ ನೋಡಿದ ಈ ಎಲ್ಲ ಆಳವಾದ ಅರ್ಥಗಳನ್ನೇ ಗಾಯತ್ರಿ ಮಂತ್ರ ಒಂದೊಂದಾಗಿ ಬಿಡಿಸಿ ಹೇಳುತ್ತೆ ಅನ್ನೋದು. ಓಕೆ, ಈಗ ಚಿತ್ರ ಸ್ಪಷ್ಟವಾಗ್ತಾ ಇದೆ, ಥಿಯರಿ ಗೊತ್ತಾಯ್ತು. ಆದ್ರೆ ಇದು ನಿಜವಾಗ್ಲೂ ಹೇಗ್ ಕೆಲ್ಸ ಮಾಡತ್ತೆ? ಅಂದ್ರೆ ಗಾಯತ್ರಿ ಮಂತ್ರದ ಒಂದು ಪದ ವಾಸುದೇವನ ಒಂದು ಗುಣವನ್ನ ಹೇಗೆ ವಿವರಿಸುತ್ತೆ? ಒಂದು ಉದಾಹರಣೆ ನೋಡೋಣ. ಖಂಡಿತ. ಗಾಯತ್ರಿಯ ಮೊದಲು ಪದ ತಗೊಳ್ಳಿ, ತತ್. ತತ್ ಅಂದ್ರೆ ಅದು ಅಂತ. ಸಾಮಾನ್ಯವಾಗಿ ಹಾಗೆ ಅನ್ಕೋತೀವಿ, ಆದರೆ ಶಾಸ್ತ್ರಗಳ ಪ್ರಕಾರ ತತ್ ಅಂದ್ರೆ ಭಗವಂತ ದೇಶ, ಕಾಲ, ಗುಣ ಇದನ್ನೆಲ್ಲ ಮೀರಿದವನು, ಅನಂತ. ಓಕೆ, ಈಗ ಇದನ್ನ ವಾಸುದೇವ ಪದದ ವಾಸು ಅನ್ನೋ ಭಾಗಕ್ಕೆ ಜೋಡಿಸಿ ನೋಡಿ. ವಾಸು ಅಂದ್ರೆ ಏನು? ಎಲ್ಲೆಡೆ ವಾಸಿಸುವವನು. ಹೌದು. ಓ, ಗೊತ್ತಾಯ್ತು. ವಾಸು ಅಂದ್ರೆ ಎಲ್ಲೆಡೆ ವಾಸಿಸುವವನು. ಅವನು ಯಾಕೆ ಎಲ್ಲೆಡೆ ಇರೋಕೆ ಸಾಧ್ಯ ಅಂದ್ರೆ ಅವನು ದೇಶಕಾಲಗಳನ್ನ ಮೀರಿದವನು. ಎಕ್ಸಾಕ್ಟ್ಲಿ. ಈ ದೇಶಕಾಲ ಮೀರಿದ ಅನ್ನೋ ಅರ್ಥವನ್ನ ತತ್ಪದ ಕೊಡುತ್ತೆ. ತತ್ಪದವು ವಾಸುಪದಕ್ಕೆ ಒಂದು ಲಾಜಿಕಲ್ ಸಪೋರ್ಟ್ ಕೊಟ್ಟಾಗಾಯ್ತು. ನಿಖರವಾಗಿ. ಅದೇ ರೀತಿ ಗಾಯತ್ರಿಯ ಮುಂದಿನ ಪದ ಸವಿತುಹು. ಸವಿತೃ ಅಂದ್ರೆ ಸೃಷ್ಟಿಕರ್ತ. ವಾಸುದೇವ ಪದದಲ್ಲೂ ಸು ಅನ್ನೋ ಅಕ್ಷರಕ್ಕೆ ಸೃಷ್ಟಿಕರ್ತ ಅನ್ನೋ ಅರ್ಥವಿದೆ. ಆದರೆ ಗಾಯತ್ರಿ ಇಲ್ಲಿಗೆ ನಿಲ್ಲಿಸಿದುವುದಿಲ್ಲ. ಸವಿತುಹು ಪದವು ಸೃಷ್ಟಿ ಮಾಡೋದು ಭಗವಂತನ ಸ್ವಭಾವವೇ ಹೊರತು ಅವನಿಗೆ ಅದರಿಂದ ಏನೋ ಪ್ರಯೋಜನ ಬೇಕು ಅಂತಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ನಿಲ್ಲಿ, ಇದೊಂದು ಬಹಳ ಗಹನವಾದ ವಿಚಾರ. ಅಂದ್ರೆ ಸೃಷ್ಟಿ ಅನ್ನೋದು ಭಗವಂತನಿಗೆ ಒಂದು ಕೆಲಸ ಅಲ್ಲ, ಅದು ಅವನ ಸಹಜ ಸ್ವಭಾವ, ಉಸಿರಾಡಿದ ಹಾಗೆ. ಹೌದು. ಇದರಿಂದ ಅವನಿಗೆ ಯಾವುದೇ ಲಾಭದ ಉದ್ದೇಶ ಇಲ್ಲ. ಇದು ಮನುಷ್ಯರ ಮೋಟಿವ್ ಅಥವಾ ಉದ್ದೇಶ ಅನ್ನೋ ಕಲ್ಪನೆಯನ್ನೇ ದೈವತ್ವದಿಂದ ಸಂಪೂರ್ಣವಾಗಿ ತೆಗೆದುಹಾಕುತ್ತೆ. ಅದ್ಭುತ. ಹೌದು. ಯಾಕಂದ್ರೆ ಪ್ರಯೋಜನದ ಉದ್ದೇಶ ಇದ್ರೆ ಅವನು ಅಪೂರ್ಣನಾಗ್ತಾನೆ. ನನಗೆ ಇದಾಗಬೇಕು ಅಂದ್ರೆ ಈಗ ನನ್ನಲ್ಲಿ ಅದು ಇಲ್ಲ ಅಂತ ಆಯ್ತು. ಸರಿ. ಆದರೆ ಭಗವಂತ ಪರಿಪೂರ್ಣ. ಹಾಗಾಗಿ ಸೃಷ್ಟಿ ಅವನ ಲೀಲೆ, ಅವನ ಸ್ವಭಾವ. ಈ ಆಳವಾದ ತಾತ್ವಿಕ ಸಂಶಯವನ್ನ ಸವಿತುಹು ಅನ್ನೋ ಒಂದೇ ಪದ ಪರಿಹರಿಸುತ್ತೆ. ಹಾಗೆಯೇ ದೇವಸ್ಯ ಅನ್ನೋ ಪದ, ದೇವ ಅಂದ್ರೆ ಕ್ರೀಡಿಸುವವನು ಅಂತ ವಾಸುದೇವ ಪದದ ಅರ್ಥದಲ್ಲೇ ನೋಡಿದ್ವಿ. ಗಾಯತ್ರಿಯ ದೇವಸ್ಯ ಪದವು ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳೆಲ್ಲವೂ ಅವನಿಗೆ ಕೇವಲ ಲೀಲೆ ಅಂತ ಸ್ಪಷ್ಟಪಡಿಸುತ್ತೆ. ಇದರಿಂದ ಏನು ಲಾಭ ಅಂದ್ರೆ, ಇಷ್ಟೆಲ್ಲ ಬ್ರಹ್ಮಾಂಡಗಳನ್ನ ಸೃಷ್ಟಿಸಿ ನಡೆಸೋನಿಗೆ ಆಯಾಸ ಆಗಲ್ವಾ, ಶ್ರಮ ಆಗಲ್ವಾ ಅನ್ನೋ ನಮ್ಮ ಲೌಕಿಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹೌದು, ಹೌದು. ಆಟ ಆಡುವಾಗ ನಮಗೆ ಆಯಾಸ ಅನ್ಸೋದಿಲ್ವಲ್ಲ, ಹಾಗೆ ಇದು ಅವನಿಗೆ ಲೀಲೆ. ಹಾಗಾಗಿ ಅವನಿಗೆ ಶ್ರಮ, ಆಯಾಸ, ದೋಷಗಳಿಲ್ಲ. ಹೀಗೆ ವಾಸುದೇವ ನಾಮದಲ್ಲಿರುವ ಒಂದೊಂದು ಪರಿಕಲ್ಪನೆಗೂ ಗಾಯತ್ರಿಯ ಒಂದೊಂದು ಪದ ಸ್ಪಷ್ಟವಾದ, ತಾರ್ಕಿಕವಾದ ರೂಪವನ್ನು ಕೊಡ್ತಾ ಹೋಗುತ್ತೆ. ಹೌದು. ಪದಗಳ ಮಟ್ಟದಲ್ಲೇ ಇಷ್ಟು ಆಳವಾದ ಸಂಬಂಧ ಇದ್ರೆ, ನೀವು ಹೇಳಿದ ಹಾಗೆ ಈ ಗ್ರಂಥ ಅಕ್ಷರಗಳ ಮಟ್ಟದಲ್ಲೂ ಇದನ್ನ ತೋರಿಸುತ್ತೆ ಅಂದ್ರೆ ಅದು ಹೇಗೆ ಸಾಧ್ಯ? ಹೌದು. ಇಲ್ಲಿಂದ ನಮ್ಮ ಚರ್ಚೆ ಇನ್ನೂ ಸೂಕ್ಷ್ಮವಾದ, ಆಳವಾದ ಹಂತಕ್ಕೆ ಹೋಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ದ್ವಾದಶಾಕ್ಷರ ಮಂತ್ರವನ್ನ 2 ಬಾರಿ ಜಪಿಸಿದಾಗ ಬರುವ 24 ಅಕ್ಷರಗಳನ್ನ ಗಾಯತ್ರಿಯ 24 ಅಕ್ಷರಗಳೊಂದಿಗೆ ಒಂದೊಂದಾಗಿ ಜೋಡಿಸಲಾಗುತ್ತೆ. ಹೌದು. ಇದು ಕೇವಲ ಭಾಷೆಯ ಆಟ ಅಲ್ಲ, ಇದೊಂದು ಅನುಸಂಧಾನದ ಪ್ರಕ್ರಿಯೆ. ಅಂದ್ರೆ ಧ್ಯಾನ ಮಾಡುವಾಗ ಮನಸ್ಸಲ್ಲಿ ಚಿಂತಿಸಬೇಕಾದ ರೀತಿ. ಸರಿ, ಇದು ಕೇಳೋಕೆ ಸ್ವಲ್ಪ ಸಂಕೀರ್ಣವಾಗಿದೆ. ಒಂದು ಉದಾಹರಣೆ ಮೂಲಕ ವಿವರಿಸಿ. ಖಂಡಿತ. ವಾಸುದೇವ ಮಂತ್ರದ ಮೊದಲ ಅಕ್ಷರ ಓಂ.
ಓಂಕಾರ ಅಂದ್ರೆ ಭಗವಂತನ ಸಕಲ ಶ್ರೇಷ್ಠ ಗುಣಗಳಿಗೆ ಆಧಾರ. ಅವನು ಗುಣಪೂರ್ಣ ಅನ್ನೋ ಅರ್ಥ. ಓಕೆ. ಗಾಯತ್ರಿಯಲ್ಲಿ ಇದಕ್ಕೆ ಸಂವಾದಿಯಾದ ಮೊದಲ ಅಕ್ಷರ ತತ್. ಈ ಗ್ರಂಥದ ಪ್ರಕಾರ ಓಂಕಾರದಿಂದ ತತ್ತಕ್ಷರ ಹುಟ್ಟಿದ್ದು. ಓ. ತತ್ತಕ್ಷರವು ಭಗವಂತನ ಗುಣಪೂರ್ಣತೆಯು ದೇಶಕಾಲಗಳಿಂದ ಸೀಮಿತವಾಗಿಲ್ಲ, ಅದು ಅನಂತ ಅಂತ ವಿವರಿಸುತ್ತೆ. ಹೀಗೆ ತತ್ತಕ್ಷರವು ಓಂಕಾರದ ಅರ್ಥವನ್ನ ಇನ್ನಷ್ಟು ವಿಸ್ತರಿಸುತ್ತೆ. ಓಕೆ. ಅಂದ್ರೆ ವಾಸುದೇವ ಮಂತ್ರದ ಒಂದು ಅಕ್ಷರ ಒಂದು ತತ್ವವನ್ನ ಹೇಳಿದ್ರೆ, ಗಾಯತ್ರಿಯ ಸಂವಾದಿ ಅಕ್ಷರವು ಆ ತತ್ವದ ಸ್ವರೂಪವನ್ನ, ಅದರ ವ್ಯಾಪ್ತಿಯನ್ನ ವಿವರಿಸುತ್ತೆ. ಇನ್ನೊಂದು ಉದಾಹರಣೆ ನೋಡೋಣ. ವಾಸುದೇವ ಮಂತ್ರದ ಎರಡನೇ ಅಕ್ಷರ ನ. ಇದರರ್ಥ ಭಗವಂತನು ನಮಸ್ಕಾರಕ್ಕೆ ಅರ್ಹನು, ಅಂದ್ರೆ ಅವನಲ್ಲಿ ನಮ್ಯತ್ವ ಇದೆ. ಗಾಯತ್ರಿಯಲ್ಲಿ ಇದಕ್ಕೆ ಸಂವಾದಿಯಾದ ಅಕ್ಷರ ಸ. ಈ ಸ ಅಕ್ಷರವು ಅವನ ಸಚ್ಚಿದಾನಂದ ಸ್ವರೂಪವನ್ನ ಸೂಚಿಸುತ್ತೆ. ಈಗ ಇವೆರಡನ್ನು ಜೋಡಿಸಿದ್ರೆ ಅವನು ಯಾಕೆ ನಮಸ್ಕಾರಕ್ಕೆ ಯೋಗ್ಯ? ಯಾಕೆಂದ್ರೆ ಅವನು ಸಚ್ಚಿದಾನಂದ ಸ್ವರೂಪಿ. ಓ, ಇದು ಅದ್ಭುತವಾಗಿದೆ. ಒಂದು ಅಕ್ಷರ ಏನು ಅಂತ ಹೇಳಿದ್ರೆ ಇನ್ನೊಂದು ಅಕ್ಷರ ಯಾಕೆ ಅಂತ ಕಾರಣ ಕೊಡುತ್ತೆ. ಹೌದು. ನ ಅಕ್ಷರ ಅವನು ನಮ್ಯ ಅಂತ ಹೇಳಿದ್ರೆ ಸ ಅಕ್ಷರ ಯಾಕೆಂದ್ರೆ ಅವನು ಸಚ್ಚಿದಾನಂದ ಅಂತ ಸಮರ್ಥನೆ ಕೊಡುತ್ತೆ. ಇದು ಎಷ್ಟು ಸುಂದರವಾದ ತಾತ್ವಿಕ ಜೋಡಣೆ. ನಿಖರವಾಗಿ. ಈಗ ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಆದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಉದಾಹರಣೆ ನೋಡೋಣ. ಓಕೆ. ವಾಸುದೇವ ಮಂತ್ರದ ಮೋ ಅಕ್ಷರ. ಮೋ. ಇದು ಮಾ ಮತ್ತೆ ಊ ಇಂದ ಕೂಡಿದೆ. ಇಲ್ಲಿ ಮಾ ಅಂದ್ರೆ ಮನು, ಅಂದ್ರೆ ಜ್ಞಾನರೂಪಿ. ಊ ಅಂದ್ರೆ ಉಗ್ರ, ಅಂದ್ರೆ ದುಷ್ಟರಿಗೆ ಭಯಂಕರವಾಗಿ ಕಾಣೋ ರೂಪ. ಒಂದ್ ನಿಮಿಷ. ಜ್ಞಾನ ಮತ್ತೆ ಉಗ್ರತೆ ಒಂದಕ್ಕೊಂದು ವಿರುದ್ಧ ಅಲ್ವಾ? ಹೌದು. ಒಬ್ಬ ಜ್ಞಾನಿ ಉಗ್ರನಾಗಿರೋದು ಹೇಗೆ? ಈ ಕಾಂಟ್ರಾಡಿಕ್ಷನ್ ಅನ್ನ ಗಾಯತ್ರಿ ಹೇಗೆ ಪರಿಹರಿಸುತ್ತೆ? ಅದ್ಭುತವಾದ ಪ್ರಶ್ನೆ. ಗಾಯತ್ರಿಯಲ್ಲಿ ಮೋಗೆ ಸಂವಾದಿಯಾದ ಅಕ್ಷರ ವಿ. ವಿ. ವಿ ಅಕ್ಷರ ವಾ ಮತ್ತು ಈ ಇಂದ ಕೂಡಿದೆ. ಇಲ್ಲಿ ವಾ ಅಂದ್ರೆ ವರ, ಅಂದ್ರೆ ಶ್ರೇಷ್ಠ, ಮತ್ತು ಈ ಅಂದ್ರೆ ಇಂದ್ರ, ಅಂದ್ರೆ ಪರಮ ಐಶ್ವರ್ಯವನ್ನು ಒಡೆಯವನು. ಶ್ರೇಷ್ಠತೆ ಮತ್ತೆ ಐಶ್ವರ್ಯ. ಓಕೆ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿ. ಭಗವಂತನೂ ಶ್ರೇಷ್ಠ ಜ್ಞಾನ ಮಾ ಮತ್ತು ಪರಮ ಐಶ್ವರ್ಯವನ್ನ ಈ ಹೊಂದಿರೋದರಿಂದ ವಾ ಅವನು ದುಷ್ಟರಿಗೆ ಉಗ್ರನಾಗಿ ಕಾಣುತ್ತಾನೆ. ಓ, ಅಂದ್ರೆ ಅದು ದ್ವೇಷದಿಂದ ಬರೋ ಉಗ್ರತೆ ಅಲ್ಲ. ಖಂಡಿತ ಅಲ್ಲ. ಅವನ ಪರಮ ಜ್ಞಾನ ಮತ್ತು ಐಶ್ವರ್ಯವೇ ದುಷ್ಟರಿಗೆ ಅಸಹನೀಯವಾಗಿ ಭಯಂಕರವಾಗಿ ಕಾಣುತ್ತೆ. ಒಂದ್ ನಿಮಿಷ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಗ್ಬಿಡಿ. ಅಂದ್ರೆ ವಾಸುದೇವ ಮಂತ್ರದ ಮೋ ಅನ್ನೋ ಒಂದೇ ಅಕ್ಷರದಲ್ಲಿರೋ ಜ್ಞಾನ ಮತ್ತು ಭಯಂಕರತೆ ಅನ್ನೋ ಎರಡು ವಿರುದ್ಧ ಗುಣಗಳಿಗೆ ಗಾಯತ್ರಿಯ ವಿ ಅನ್ನೋ ಒಂದೇ ಅಕ್ಷರ ಒಂದು ಸಮಗ್ರವಾದ ಕಾರಣವನ್ನ ಕೊಡುತ್ತೆ. ಹೌದು. ಅವನ ಶ್ರೇಷ್ಠತೆ ಮತ್ತು ಐಶ್ವರ್ಯವೇ ಈ ಎರಡೂ ರೂಪಗಳಿಗೆ ಕಾರಣ ಅಂತ. ಇದು ಕೇವಲ ಭಾಷಾಕೀಯ ಕಸರತ್ತಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ರೆಕನ್ಸಿಲಿಯೇಷನ್. ಹೌದು. ನಾನು ಮೊದಲ ಬಾರಿಗೆ ಈ ಅಕ್ಷರಾಕ್ಷರದ ಜೋಡಣೆಯನ್ನ ಓದಿದಾಗ ನನ್ಗೂ ಇದು ಬೌದ್ಧಿಕ ಕಸರತ್ತು ಅನ್ಸಿತ್ತು. ಆದ್ರೆ ಇದರ ಬಗ್ಗೆ ಧ್ಯಾನ ಮಾಡ್ತಾ ಹೋದಂತೆ ಇದರ ಉದ್ದೇಶ ಅರ್ಥವಾಗತ್ತೆ. ಇದು ನಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಲು ಇರೋ ಒಂದು ಸಾಧನ. ಮಂತ್ರಪಠಣವನ್ನ ಕೇವಲ ಯಾಂತ್ರಿಕವಾಗಿ ಉಚ್ಚರಿಸೋದ್ರಿಂದ ಅದನ್ನೊಂದು ಆಳವಾದ ಪದರಪದರವಾದ ಚಿಂತನೆಯಾಗಿ ಪರಿವರ್ತಿಸಲು ಇದು ಸಹಾಯ ಮಾಡುತ್ತೆ. ಈ ಹಂತದಲ್ಲಿ ಒಬ್ಬ ಕೇಳುಗನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರಬಹುದು. ಇಷ್ಟೆಲ್ಲ ಸಂಪರ್ಕಗಳನ್ನ ಕಲ್ಪಿಸೋದು ಇದು ಕೇವಲ ನಂತರ ಬಂದ ಪಂಡಿತರು ಮಾಡಿದ ಒಂದು ಚತುರ ವ್ಯಾಖ್ಯಾನವೇ, ಅಥವಾ ಈ ಸಂಬಂಧ ನಿಜವಾಗಿಯೂ ಮೊದಲಿನಿಂದಲೂ ಇದೆಯಾ ಅಂತ? ಇದು ಸಹಜವಾದ ಸಂಶಯ. ಈ ಗ್ರಂಥವು ಇದನ್ನ ಕೇವಲ ತನ್ನ ಕಲ್ಪನೆಯಾಗಿ ಮಂಡಿಸೋದಿಲ್ಲ, ಕೇವಲ ಸಂವಹನದ ಮಾಧ್ಯಮವಾಗಿ ನೋಡೋದಿಲ್ಲ. ಹೌದು. ಪ್ರತಿಯೊಂದು ಅಕ್ಷರಕ್ಕೂ ತನ್ನದೇ ಆದ ದೇವತೆ, ಶಕ್ತಿ ಮತ್ತು ತತ್ವವಿದೆ ಅಂತ ನಂಬಲಾಗತ್ತೆ. ಈ ದೃಷ್ಟಿಕೋನದಿಂದ ನೋಡಿದಾಗ ಇದು ಕೇವಲ ವ್ಯಾಖ್ಯಾನವಲ್ಲ, ಬದಲಿಗೆ ಅಕ್ಷರಗಳಲ್ಲಿ ಅಡಗಿರುವ ಶಕ್ತಿಯನ್ನ ಮತ್ತು ಅರ್ಥವನ್ನ ಅನ್ವೇಷಿಸುವ ಒಂದು ವೈಜ್ಞಾನಿಕ ಪ್ರಕ್ರಿಯೆ. ಹಾಗಾದರೆ ಈ ಎಲ್ಲದರ ಅರ್ಥವೇನು? ಈ ಇಡೀ ಚರ್ಚೆಯ ಸಾರಾಂಶವನ್ನು ನಾವು ಹೇಗೆ ನೋಡಬಹುದು? ಒಟ್ಟಾರೆಯಾಗಿ ಹೇಳೋದಾದ್ರೆ, ಗಾಯತ್ರಿ ಮಂತ್ರವು ಕೇವಲ ಒಂದು ಪ್ರತ್ಯೇಕ ಪ್ರಾರ್ಥನೆ ಅಲ್ಲ. ಈ ಗ್ರಂಥದ ದೃಷ್ಟಿಯಲ್ಲಿ ಅದು ವಾಸುದೇವ ದ್ವಾದಶಾಕ್ಷರ ಮಂತ್ರದ ಒಂದು ಗಂಭೀರವಾದ, ಆಳವಾದ ಅಕ್ಷರಶಃ ಮತ್ತು ಶಬ್ದಶಃ ವಿಸ್ತರಣೆ. ಇವೆರಡರ ನಡುವೆ ಇರುವುದು ಒಂದು ಅವಿಭಾಜ್ಯ ಸಂಬಂಧ. ಹೌದು. ಒಂದು ಬೀಜವಾದರೆ ಇನ್ನೊಂದು ಅದರಿಂದ ಬೆಳೆದ ಮರ. ಈ ಜ್ಞಾನ ನಮ್ಮ ದೈನಂದಿನ ಆಧ್ಯಾತ್ಮಿಕ ಸಾಧನೆಗೆ ಹೇಗೆ ಸಹಾಯ ಮಾಡಬಹುದು? ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಬಹುದು. ಸಾಮಾನ್ಯವಾಗಿ ಮಂತ್ರ ಜಪ ಮಾಡುವಾಗ ಸ್ವಲ್ಪ ಸಮಯದ ನಂತರ ಮನಸ್ಸು ಬೇರೆ ಕಡೆ ಹೋಗುತ್ತಲ್ವಾ? ಹೌದು. ಆದರೆ ಈ ಜ್ಞಾನವಿದ್ದಾಗ ಗಾಯತ್ರಿ ಮಂತ್ರವನ್ನ ಜಪಿಸುವಾಗ ವಾಸುದೇವನ
ಸರ್ವವ್ಯಾಪಿತ್ವ, ಸೃಷ್ಟಿಕರ್ತೃತ್ವ, ಲೀಲಾಮಯ ರೂಪಗಳನ್ನು ಮನಸ್ಸಲ್ಲಿ ತರಬಹುದು. ಅಥವಾ ವಾಸುದೇವ ಮಂತ್ರವನ್ನ ಜಪಿಸುವಾಗ ಅದರ ಪ್ರತಿಯೊಂದು ಅಕ್ಷರಕ್ಕೂ ಗಾಯತ್ರಿಯ ಅಕ್ಷರವು ಹೇಗೆ ತಾತ್ವಿಕ ಸಮರ್ಥನೆ ಕೊಡುತ್ತೆ ಅಂತ ಚಿಂತಿಸಬಹುದು. ಎಕ್ಸಾಕ್ಟ್ಲಿ. ಅಂದ್ರೆ ಇದು ಕೇವಲ ಮಂತ್ರಪಠಣವನ್ನು ಒಂದು ಆಳವಾದ ಚಿಂತನಾಶೀಲ ಧ್ಯಾನವಾಗಿ ಪರಿವರ್ತಿಸುತ್ತೆ. ಹೌದು, ಯಾಂತ್ರಿಕ ಪುನರಾವರ್ತನೆಯ ಬದಲು ಪ್ರತಿಯೊಂದು ಉಚ್ಚಾರಣೆಯೂ ಒಂದು ಹೊಸ ಅರ್ಥವನ್ನು ಹುಡುಕೋ ಪ್ರಯಾಣವಾಗುತ್ತೆ. ನಿಖರವಾಗಿ ನಮ್ಮ ಪರಂಪರೆಯಲ್ಲಿ ಪವಿತ್ರ ಮಂತ್ರಗಳು, ಸೂಕ್ತಗಳು, ಗ್ರಂಥಗಳು ಇವ್ಯಾವೂ ಪ್ರತ್ಯೇಕವಾದ ದ್ವೀಪಗಳಲ್ಲ. ಸರಿ. ಬದಲಾಗಿ ಅವೆಲ್ಲವೂ ಒಂದು ಬೃಹತ್ ಅಂತರ್ಸಂಪರ್ಕಿತ ಅರ್ಥಜಾಲದ ಭಾಗಗಳು. ಒಂದನ್ನು ಅರ್ಥ ಮಾಡಿಕೊಳ್ಳೋದು ಇನ್ನೊಂದರ ಬಾಗಿಲನ್ನು ತೆರೆಯುತ್ತೆ. ಗಾಯತ್ರಿಯನ್ನ ಅರ್ಥ ಮಾಡ್ಕೊಂಡ್ರೆ ವಾಸುದೇವನ ತತ್ವ ಅರ್ಥ ಆಗತ್ತೆ. ವಾಸುದೇವನ ತತ್ವ ಅರ್ಥವಾದ್ರೆ ಗಾಯತ್ರಿ ಆಳ ತಿಳಿಯುತ್ತೆ. ಅದೇ ಈ ಆಧಾರ ಗ್ರಂಥವು ಪುರುಷ ಸೂಕ್ತ ಮತ್ತು ನಾರಾಯಣ ಅಷ್ಟಾಕ್ಷರ ಮಂತ್ರಗಳೊಂದಿಗಿನ ಸಂಬಂಧವನ್ನು ಸಂಕ್ಷಿಪ್ತವಾಗಿ ಪ್ರಸ್ತಾಪಿಸುತ್ತೆ ಅಂತ ನಮ್ಮ ರೂಪರೇಷೆಯಲ್ಲಿದೆ. ಇದು ಕೇಳುಗರಿಗೆ ಒಂದು ಕುತೂಹಲಕಾರಿ ಯೋಚನೆಗೆ ದಾರಿ ಮಾಡಿಕೊಡುತ್ತೆ. ಹೌದು, ಗಾಯತ್ರಿ ಮಂತ್ರವನ್ನು ಕೇವಲ ವಾಸುದೇವ ಮಂತ್ರಕ್ಕೆ ಮಾತ್ರವಲ್ಲ, ಪುರುಷ ಸೂಕ್ತಕ್ಕೂ ನಾರಾಯಣ ಅಷ್ಟಾಕ್ಷರ ಮಂತ್ರಕ್ಕೂ ಜೋಡಿಸಲಾಗಿದೆ. ಇದು ಒಂದು ಅದ್ಭುತವಾದ ಚಿಂತನೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಅಂದ್ರ ನಾವಿಂದು ಚರ್ಚಿಸಿದ್ದು ಕೇವಲ ಒಂದು ಹಿಮಗಡ್ಡೆಯ ತುದಿ ಮಾತ್ರವೇ. ನಮ್ಮ ಇತರ ಪವಿತ್ರ ಮಂತ್ರಗಳು ಮತ್ತು ಸ್ತೋತ್ರಗಳ ನಡುವೆ ಇಂತಹ ಇನ್ನಷ್ಟು ಗುಪ್ತ ಸಂಬಂಧಗಳು, ರಹಸ್ಯ ದಾರಿಗಳು ಅಡಗಿರಬಹುದು. ಈ ಅರ್ಥಜಾಲವನ್ನು ನಾವು ಬಿಡಿಸ್ತಾ ಹೋದ್ರೆ ಇನ್ನಾವ ಅದ್ಭುತ ಜ್ಞಾನದ ಬಾಗಿಲುಗಳು ತೆರೆದುಕೊಳ್ಳಬಹುದು. ಅದೇ, ಬಹುಶಃ ಪ್ರತಿಯೊಂದು ಮಂತ್ರವೂ ಇನ್ನೊಂದು ಮಂತ್ರದ ಕೈ ಹಿಡಿದು ನಮ್ಮನ್ನ ಜ್ಞಾನದ ಇನ್ನೊಂದು ಆಳವಾದ ಹಂತಕ್ಕೆ ಕೊಂಡೊಯ್ಯುತ್ತದೆಯೇನು.